ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ಈ ರೀತಿಯಾದ ಬೇಬಿ ಕುಚ್ಚನ್ನ ಯಾವ ರೀತಿ ಹಾಕೋದಂತ ತೋರಿಸ್ತಾ ಇದ್ದೀನಿ. ಸೆಂಟರಲ್ಲಿ ಬೀಡ್ಸ್ ಬರುತ್ತೆ, ಇದಕ್ಕೆ ನಾವು ಕ್ರೋಶನ ಯೂಸ್ ಮಾಡಿಕೊಂಡು ಹಾಕಬೇಕಾಗುತ್ತೆ. ಯಾವ ರೀತಿ ಹಾಕೋದಂತ ನೋಡೋಣ ಬನ್ನಿ. ಏನೇನು ಮೆಟೀರಿಯಲ್ಸ್ ಬೇಕು ಅಂತ ನೋಡೋಣ. ಮೊದಲಿಗೆ ನಾನು ಈ ರೀತಿಯಾದ ಫ್ಲವರ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಇದೇ ಬೀಡ್ಸ್ ತೊಗೋಬೇಕು ಅಂತ ಏನೂ ಇಲ್ಲ, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಬೀಡ್ಸ್ನ ನೀವು ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಹಾಕ್ಬೋದು. ಮತ್ತು ಕ್ರೋಶ ನೀಡಲ್ ನಂಬರ್ 10.75 mm. ಆಲ್ಮೋಸ್ಟ್ ಎಲ್ಲ ಕ್ರೋಶ ವರ್ಕ್ಗೂ ನಾವು ಇದೇ ನೀಡಲ್ನ ಯೂಸ್ ಮಾಡ್ತೀವಿ. ಇದೊಂದು ತೊಗೊಬಿಟ್ರೆ ಬಿಗಿನರ್ಸಿಂದ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಎಲ್ರಿಗೂ ಯೂಸ್ ಆಗುತ್ತೆ. ಮತ್ತು ಇಲ್ಲಿ 5 ಎಳೆ ದಾರ ನಾನು ಸುತ್ಕೊಂಡು ಇಟ್ಕೊಂಡಿದ್ದೀನಿ. ಸೀರೆ ಕಲರ್ ಕಾಂಬಿನೇಷನ್ ನೋಡ್ತಾ ಇರ್ಬೋದು ನೀವು. ಬಾಡಿ ಕಲರ್ ಡಾರ್ಕ್ ಗ್ರೀನ್ ಇದ್ದರೆ, ಇಲ್ಲಿ ಬಾರ್ಡರ್ ಕಲರ್ ಮೆಂತೆ ಕಲರ್ ಬಂದಿದೆ. ಸೆರಗು ಕೂಡ ಇದೇ ಕಲರ್ ಇರೋದ್ರಿಂದ ಸೆರಗು ಯಾವ ಕಲರ್ ಇದೆಯೋ ಆ ಕಲರಲ್ಲಿ ನಾನು ಥ್ರೆಡ್ನ ಸುತ್ತಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೆರಗಿನ ಸೀದಾ ಸೈಡಿಂದನೇ ನಾನು ಡಿಸೈನ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಇದು ಸೀದಾ ಸೈಡು ಮತ್ತು ಉಲ್ಟಾ ಸೈಡ್ ಇದೆ. ಸೀದಾ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನಿಲ್ಲಿ ದಾರನ ಸೀರೆಗೆ ಗಂಟು ಹಾಕೋತೀನಿ. ನೀವು ಈ ರೀತಿ ದಾರನ ಹೊರಗೆ ತಗೊಂಡು ದಾರನೇ ಗಂಟು ಹಾಕ್ಬೋದು, ಅಥವಾ ಮೊದಲೇ ಗಂಟು ಹಾಕ್ಕೊಂಡು ಆಮೇಲೆ ಬೇಕಿದ್ರೂ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೋದು. ಆದರೆ ಸೀರೆಗೆ ಈ ರೀತಿ ಗಂಟು ಹಾಕೋದ್ರಿಂದ ದಾರ ಸೆಕ್ಯೂರ್ ಆಗಿರುತ್ತೆ, ಅಷ್ಟು ಬೇಗ ಬಿಚ್ಕೊಂಡು ಬರಲ್ಲ. ಈ ರೀತಿಯಾಗಿ 2ರಿಂದ 3 ಗಂಟನ್ನ ಹಾಕಿಬಿಟ್ಟು ಚೈನ್ಸ್ಗಳನ್ನ ಹಾಕ್ಕೊಂಡು ಹೋಗೋಣ. ಮತ್ತು ಇನ್ನೊಂದೇನಪ್ಪ ಅಂದರೆ, ಸೀರೆ ತುದಿಗೆ ತುಂಬ ಎಡ್ಜಿಂದ ಲಾಕ್ ಮಾಡಿಕೊಂಡು ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಗ್ಯಾಪ್ನ ಕೊಟ್ಟು ಸ್ಟಾರ್ಟ್ ಮಾಡಿ. ಎಕ್ಸ್ಟ್ರಾ ಥ್ರೆಡ್ಸ್ ಏನಿದೆ ಅದನ್ನು ಆಮೇಲೆ ಟ್ರಿಮ್ ಮಾಡ್ಕೊಂಡ್ರೆ ಆಯಿತು. ಮತ್ತು ನಾನಿಲ್ಲಿ ಸೇಮ್ ಪಾಯಿಂಟ್ಗೆ ಕ್ರೋಶ ನೀಡಲ್ನ ಹಾಕಿಬಿಟ್ಟು ದಾರನ ಹೊರಗೆ ತಗೊಂಡು ಒಂದು ಲಾಕ್ನ ಮಾಡಿ 3 ಚೈನ್ಸ್ನ ಹಾಕೋತೀನಿ. ಈಗ ಲಾಕ್ ಆಗಿದೆ. ಲಾಕ್ ಆದಮೇಲೆ 1 2 3 ಚೈನ್ಸ್ನ ಹಾಕಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ನ ಮಾಡಬೇಕು. ತುಂಬ ಗ್ಯಾಪ್ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ, ಸುಕ್ಕು ಬಂದುಬಿಡುತ್ತೆ. ಚೈನ್ಸ್ ಕರೆಕ್ಟಾಗಿ 3 ಚೈನ್ಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ನೀಟಾಗಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಆದಮೇಲೆ ನಾನಿಲ್ಲಿ ಒಂದು ಬೀಡನ್ನ ತೊಗೋತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ಈ ಒಂದು ಪ್ಲೇಸ್ಗೆ ನೀವು ಯಾವ ಬೀಡ್ಸ್ನ ಬೇಕಿದ್ರೂ ಯೂಸ್ ಮಾಡ್ಕೋಬೋದು. ಇದೇ ಬೀಡ್ಸ್ ಹಾಕಬೇಕು ಅದೇ ಬೀಡ್ಸ್ ಹಾಕಬೇಕಂತ ಏನೂ ಇಲ್ಲ. ಒಂದು ಬೀಡನ್ನ ಇನ್ಸರ್ಟ್ ಮಾಡಿದ ನಂತರ ಬೀಡನ್ನ ಲಾಕ್ ಮಾಡಿ ಬೀಡ್ಗೆ ಎಷ್ಟು ಸ್ಪೇಸ್ ಬೇಕಾಗುತ್ತೆ ಅನ್ನೋದನ್ನು ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಒಂದು ಲಾಕ್ನ ಮಾಡಿ. ಈಗ ಮತ್ತೆ ನಾನು ಇಲ್ಲಿಂದ 3 ಚೈನ್ಸ್ ಹಾಕೋತೀನಿ. 1 2 3 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಇದು 1 ಸ್ಟೆಪ್ ಡಿಸೈನ್ ಆಗಿರುತ್ತೆ. ಇದೇ ಒಂದು ಪ್ರೊಸೀಜರ್ನ ಸೆರಗಿನ ಪೂರ್ತಿ ನಾವು ಮಾಡ್ಕೊತಾ ಹೋಗಬೇಕು. ಅದಾದಮೇಲೆ ಬೇಬಿ ಕುಚ್ಚುಗಳನ್ನ ಕಟ್ಕೊಂಡ್ರೆ ಡಿಸೈನ್ ಕಂಪ್ಲೀಟ್ ಆಗಿಬಿಡುತ್ತೆ. ಸಿಂಗಲ್ ಸ್ಟೆಪ್ ಡಿಸೈನ್ ಅಂತಲೇ ಹೇಳ್ಬೋದು ಇದನ್ನು. 3 ಚೈನ್ಸ್ ಹಾಕಿದ್ಮೇಲೆ ಮತ್ತೆ ನಾನು ಇಲ್ಲಿ ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೊಳ್ಳಿ. ನಿಮಗೆ ಚೈನ್ಸ್ ಹಾಕೋದು ಎಲ್ಲ ಗೊತ್ತಿಲ್ಲ ಅಂತಂದರೆ ನಾನು ಆಲ್ರೆಡಿ ಕ್ರೋಶ ಬೇಸಿಕ್ಸ್ ವಿಡಿಯೋ ಅಂತಲೇ ಮಾಡಿದ್ದೀನಿ ಸೆಪ್ರೇಟಾಗಿ. 5 ಬೇಸಿಕ್ಸ್ನ ನಾನು ಆ ವಿಡಿಯೋಲಿ ಹೇಳ್ಕೊಟ್ಟಿದ್ದೀನಿ. ಪಾರ್ಟ್ 1 ಪಾರ್ಟ್ 2 ಅಂತ ಡಿವೈಡ್ ಮಾಡಿಬಿಟ್ಟು ನೀವು ಆ ವಿಡಿಯೋನ ನೋಡಿಕೊಂಡು ಚೈನ್ಸ್ ಹಾಕೋದು ಹೇಗೆ ಅಂತ ಕಲ್ತ್ಕೊಂಡು ಆಮೇಲೆ ನೀವು ಯಾವ ಡಿಸೈನ್ ಬೇಕಿದ್ರೂ ಹಾಕ್ಬೋದು. ಲಾಕ್ ಆಗಿದ ನಂತರ ಮತ್ತೆ ನಾನಿಲ್ಲಿ 3 ಚೈನ್ಸ್ನ ತೊಗೋತಾ ಇದ್ದೀನಿ. ಆ ವಿಡಿಯೋ ಲಿಂಕ್ ಬೇಕಿದ್ರೆ ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಒಂದು ಸಲ ಚೆಕ್ ಮಾಡಿ. ಮತ್ತು ನಾನಿಲ್ಲಿ ಲಾಕ್ ಮಾಡಿ ಇನ್ನು ಒಂದು ಬೀಡನ್ನ ಹಾಕೋತೀನಿ. ಪ್ಲೇನಾಗಿ ಬೇಬಿ ಕುಚ್ಚು ಇಷ್ಟ ಇಲ್ಲ ಅಂತ ಅನ್ನೋರು ಈ ರೀತಿ ಬೀಡ್ಸ್ನ ಯೂಸ್ ಮಾಡ್ಕೋಬೋದು. ಮತ್ತು ನಾವು ಸೂಜಿ ದಾರ ಯೂಸ್ ಮಾಡಿಕೊಂಡು ಕೂಡ ಹಾಕ್ಬೋದು ಈ ಒಂದು ಡಿಸೈನ್ನ. ಬಟ್ ಅದು ತುಂಬ ಟೈಮ್ ತಗೊಳ್ಳುತ್ತೆ. ಈ ರೀತಿಯ ಕ್ರೋಶನೇ ಯೂಸ್ ಮಾಡಿಕೊಂಡ್ರೆ ನಾವು ಬೇಗನೆ ಹಾಕ್ಬೋದು. ಇದಿಷ್ಟೇ ಬೇಸಿಕ್ ಸ್ಟೆಪ್ ಇದು. ಇಲ್ಲಿಗೆ ಮಧ್ಯ ಗ್ಯಾಪ್ ಬರುತ್ತಲ್ಲ, ಇಲ್ಲಿಗೆ ನಾವು ಕುಚ್ಚನ್ನ ಕಟ್ಕೊಳ್ಳೋದು. ಸೆರಗಿನ ಪೂರ್ತಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. ಒಂದು ಬೀಡು ಹಾಗೆಯೇ 3 ಚೈನ್ಸ್, 1 ಬೀಡು 3 ಚೈನ್ಸ್, ಇದೇ ರೀತಿ ಕೊನೆ ತನಕ ಕಂಟಿನ್ಯೂ ಮಾಡ್ಕೊಳ್ಳಿ.
ಚೈನ್ಸ್ ಹಾಕೋಕ್ಕೆ ನಾನಿಲ್ಲಿ ಎಷ್ಟು ಎಳೆ ತೊಗೊಂಡಿದ್ದೀನಿ ಅಂತ ಹೇಳೋದು ಮರ್ತೋದೆ. ಇಲ್ಲಿ ನಾನು ತೊಗೊಂಡಿರೋದು 5 ಎಳೆ ದಾರ. ನೀವು ಬೇಕಿದ್ದರೆ 6 ಎಳೆ ಕೂಡ ಯೂಸ್ ಮಾಡ್ಕೋಬೋದು. 5 ಎಳೆ ಆದರೆ ಸಾಕಾಗುತ್ತೆ. ಇದು ಬೇಸಿಕ್ ಸ್ಟೆಪ್ ಆಗಿರೋದ್ರಿಂದ 5 ಎಳೆಯನ್ನೇ ತೊಗೊಳ್ಳಿ ಸಾಕು. ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡಿಕೊಂಡು ನಾನು ಆಲ್ರೆಡಿ ಕುಚ್ಚು ಕೂಡ ಕಟ್ಟಿದ್ದೀನಿ. ಒಂದು ಸ್ವಲ್ಪ ಮಾತ್ರ ನಿಮಗೆ ತೋರ್ಸಕ್ಕಂತ ಬಿಟ್ಟಿದ್ದೀನಿ. ಇದೊಂದು 4 ಕುಚ್ಚು ಕಟ್ಟಿ ತೋರಿಸ್ತೀನಿ ಯಾವ ರೀತಿ ಕಟ್ಟೋದಂತ. ಫೈನಲ್ ಫಿನಿಶಿಂಗ್ ಈ ರೀತಿ ಕಾಣುತ್ತೆ, ನೋಡ್ತಾ ಇರ್ಬೋದು. ಮಧ್ಯ ಒಂದು ಬೀಡ್ಸ್ ಬರುತ್ತೆ. ಪ್ಲೇನಾಗಿ ಬೇಬಿ ಕುಚ್ಚು ಕಟ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂತ ಅನ್ನೋರು ಈ ರೀತಿ ಬೀಡ್ಸ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಸೀರೆಯಲ್ಲಿ ಬುಟ್ಟ ಇರೋದ್ರಿಂದ ಈ ಬೀಡ್ ಅದಕ್ಕೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ನಾನು ಈ ಬೀಡ್ಸ್ನ ಹಾಕ್ಕೊಂಡಿರೋದು. ಆ್ಯಕ್ಚುಲಿ ಇಲ್ಲಿ ವಿಡಿಯೋಗಿಂತ ರಿಯಲಾಗಿ ನೋಡೋಕೆ ಇನ್ನೂ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ವಿಡಿಯೋಲಿ ಸ್ವಲ್ಪ ಇದು ಕಲರು ಚೇಂಜ್ ಆಗಿ ಕಾಣ್ತಿರೋದ್ರಿಂದ ನಿಮಗೆ ಅಷ್ಟು ಲುಕ್ ಅಂತ ಅನ್ನಿಸ್ದೇ ಇರ್ಬೋದು. ಬಟ್ ಇಲ್ಲಿ ಡೈರೆಕ್ಟಾಗಿ ನೋಡೋಕ್ಕೆ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಇವಾಗ ಕುಚ್ಚು ಕಟ್ಟೋಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕಂತ ನೋಡೋಣ. ಇಲ್ಲಿ 2 ಕಲರ್ ಥ್ರೆಡ್ನ ನಾನು ಯೂಸ್ ಮಾಡಿಕೊಂಡು ಕುಚ್ಚನ್ನ ಕಟ್ತಿರೋದು. ಸಿಂಗಲ್ ಕಲರ್ ಇದ್ದರೂ ಕೂಡ ಸಿಂಗಲ್ ಕಲರ್ ಸ್ಯಾರಿಗೂ ಕೂಡ ನೀವು ಇದೇ ಡಿಸೈನ್ನ ಹಾಕ್ಬೋದು, ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಡಬಲ್ ಕಲರ್ ಇರೋದ್ರಿಂದ ನಾನು 2 ಕಲರ್ನ 5 ಕುಚ್ಚುಗಳು ಕಟ್ಕೋತಾ ಇದ್ದೀನಿ. ಒಂದು ಕಲರಲ್ಲಿ 5 ಕುಚ್ಚನ್ನ ಕಟ್ತಾ ಇರೋದು. ಇಲ್ಲಿ 157 ದಾರ ತೊಗೊಂಡಿದ್ದೀನಿ. ತುದಿಲಿ ಗಮ್ ಹಾಕಿ ಆರಾಕ್ಬಿಟ್ಟಿದ್ದೀನಿ. ಸೀಲಿ ಮಾತ್ರ ಹಾಕಕ್ಕೆ ಹೋಗಬೇಡಿ, ಇದು ಸ್ಟ್ರಾಂಗ್ ಇರಲ್ಲ. ಸೀಲ್ ಹಾಕಿದ್ರೆ ಬೆಂಡ್ ಆಗಿಬಿಡುತ್ತೆ, ನಮಗೆ ಕುಚ್ಚು ನೀಟಾಗಿ ಕಟ್ಟೋಕ್ಕಾಗೋದಿಲ್ಲ. ಇಲ್ಲಿ 3 ಚೈನ್ ಗ್ಯಾಪ್ ನಾನು ಏನು ಬಿಟ್ಕೊಂಡಿದ್ದೆ ಅಲ್ವಾ, ಈ ಒಂದು ಗ್ಯಾಪ್ಗೆ ನಾನು ಈ ಥ್ರೆಡ್ನ ಈ ರೀತಿ ಹಾಕ್ಬಿಟ್ಟು ಎಳ್ಕೊತೀನಿ. ಸ್ವಲ್ಪ ಇಲ್ಲಿ ಟೈಟಾಗಿ ಇಟ್ಕೊಳ್ಳಿ, ಎಳೆಗಳು ನೀಟಾಗಿ ಬರುತ್ತೆ. 1 ಇಂಚಷ್ಟು ಮಾತ್ರನೇ ಬಿಟ್ಕೊಂಡು ಈ ರೀತಿ ಬೆಂಡ್ ಮಾಡಿ ಎಲ್ಲನೂ ಟೋಟಲಾಗಿ ಇಟ್ಕೊಂಡು ಇಲ್ಲಿ ಝರಿ ಥ್ರೆಡ್ನ ತೊಗೊಂಡಿದ್ದೀನಿ ನಾನು. 2 ಎಳೆ ಇದೆ, ಅಂದರೆ 1 ಎಳೆನ ನೀಡಲ್ಗೆ ಹಾಕಿದ್ದೀನಿ. ಅದು 1 ಎಳೆ ಹಾಕಿದ್ಮೇಲೆ 2 ಎಳೆ ಆಗಿರೋದು. ಹಿಂದ್ಗಡೆಯಿಂದ ಈ ರೀತಿ ನೀಡಲ್ನ ಕುಚ್ಚನ್ನ ಸೆಂಟ್ರಿಂದ ಪಾಸ್ ಮಾಡ್ಕೋತೀನಿ. ನೀವು ಬೇಕಿದ್ರೆ ಉಲ್ಟಾ ಸೈಡಿಂದನೂ ಕೂಡ ಕಟ್ಕೋಬೋದು. ಅಲ್ಲಿ ನಾನು ಸೀದಾ ಸೈಡಿಂದನೇ ಕುಚ್ಚನ್ನ ಕಟ್ತಾ ಇರೋದು. ಹಿಂದ್ಗಡೆಗೆ ಈ ರೀತಿ 2 ಎಳೆ ಏನು ಬರ್ತಾ ಇದೆ ನೋಡಿ ಹಿಂದ್ಗಡೆಯಿಂದ, ಅದನ್ನು ಸ್ವಲ್ಪ ಕುಚ್ಚು ಎಷ್ಟುದ್ದ ಬೇಕೋ ಅಷ್ಟುದ್ದಕ್ಕೆ ಬಿಟ್ಕೋತೀನಿ. ಆಮೇಲೆ ಕುಚ್ಚಿನ ಸುತ್ತ ಒಂದು ರೌಂಡ್ ಬಂದು ಗಂಟುಗಳನ್ನ ಹಾಕೋತೀನಿ. ನಾನು ಆಲ್ರೆಡಿ ಬೇಬಿ ಕುಚ್ಚನ್ನ ಕಟ್ಟೋದು ಯಾವ ರೀತಿ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಹೆಚ್ಚು ಕಡಿಮೆ ಈಗ 9 ಲಕ್ಷ ದಾಟಿದೆ ವ್ಯೂಸು. ನೀವು ಆ ವಿಡಿಯೋ ಬೇಕಿದ್ದರೆ ಐ ಕಾರ್ಡಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಇದು ಬಂದು ಬೇಬಿ ಕುಚ್ಚಲ್ಲೇ ಬೀಡ್ಸ್ನ ಯೂಸ್ ಮಾಡಿಕೊಂಡು ಮಾಡೋದು. ಅದು ಬಂದು ಪ್ಲೇನ್ ಬೇಬಿ ಕುಚ್ಚು ನಾನು ಆ ವಿಡಿಯೋಲಿ ಹೇಳ್ಕೊಟ್ಟಿರೋದು. ಈ ರೀತಿ 3-4 ಲಾಕ್ನ ಈ ರೀತಿ 3-4 ಲಾಕ್ನ ಮಾಡಿಬಿಟ್ಟು ಹಿಂದ್ಗಡೆಯಿಂದ ಝರಿ ಏನಿದೆ ಅಲ್ಲಿಂದ ನೀಡಲ್ನ ಈ ರೀತಿ ಪಾಸ್ ಮಾಡ್ಕೋತೀನಿ. ಈ ರೀತಿ ಎಳ್ಕೊಂಡು ಕುಚ್ಚನ್ನ ಟ್ರಿಮ್ ಮಾಡ್ಕೋಬೇಕು. ಎಲ್ಲ ಕುಚ್ಚು ಹೈಟ್ ಸೇಮ್ ಇದ್ದರೆ ಮಾತ್ರ ಬೇಬಿ ಕುಚ್ಚು ಅನ್ನೋದು ಲುಕ್ಕಾಗಿ ಕಾಣೋದು. ಕುಚ್ಚು ಕಟ್ ಮಾಡೋಕ್ಕೆ ನೀವು ಸಿಸರ್ಗಿಂತ ಟ್ರಿಮ್ಮರ್ನ ಯೂಸ್ ಮಾಡಿ. ಮತ್ತು ಈ ರೀತಿ ಎಷ್ಟು ಲೆಂತ್ ಬೇಕು ಅನ್ನೋದನ್ನು ನೋಡಿಕೊಂಡು ಕರೆಕ್ಟಾಗಿ ಒಂದೇ ಸಲ ಈ ರೀತಿ ಕಟ್ ಮಾಡಬೇಕು. ಇಲ್ಲಾಂದರೆ ಕುಚ್ಚು ಫಿನಿಶಿಂಗ್ ಅನ್ನೋದು ನೀಟಾಗಿ ಬರಲ್ಲ. ನೋಡಿ ಕುಚ್ಚು ಅನ್ನೋದು ಎಷ್ಟು ಸೇಮ್ ಲೆಂತಲ್ಲಿ ಬಂದಿದೆ ಅಂತ ಅಂದ್ಬಿಟ್ಟು. ಮತ್ತು ಇಲ್ಲಿ ಇನ್ನೊಂದು ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಈ ರೀತಿ ಎಳ್ಕೊಂಡು ನಿಮಗೆ ಗಂಟು ಹಾಕೋದು ಗೊತ್ತಾಗಲಿಲ್ಲ ಅಂತಂದರೆ ಇನ್ನೊಂದು ಸಲ ನೋಡ್ಕೊಳ್ಳಿ. ಮತ್ತು ಝರಿನ ತುಂಬ ಲೆಂತ್ ತೊಗೋಬಿಡಿ. ಸೂಜಿಗೆ ಪುಣ್ಸ್ಕೊಂಡಿರ್ತೀರಲ್ಲ, ಅದು ಲೆಂತ್ ಬಂದು ಆದಷ್ಟು ಸ್ವಲ್ಪ ಕಡಿಮೆನೇ ಇರಲಿ. ಜಾಸ್ತಿ ಉದ್ದ ಆಗಿಬಿಟ್ರೆ ಎಳಿತಾ ಕೂತ್ಕೋಬೇಕಾಗುತ್ತೆ, ಜೊತೆ ಗಂಟು ಕೂಡ ಆಗಿಬಿಡುತ್ತೆ ಝರಿ. ಈ ರೀತಿ ಹಿಂದ್ಗಡೆಯಿಂದ ಪಾಸ್ ಮಾಡಿಕೊಂಡು 2 ಬೆರಳು ಮಧ್ಯದಲ್ಲಿ ಇಡ್ಕೊಬಿಡಿ ತುದಿನ, ಇಲ್ಲಾಂದರೆ ಬಂದ್ಬಿಡುತ್ತೆ ಅದು ಮೇಲ್ಗಡೆ ಝರಿ. ಹಿಂಗೆ ಇಟ್ಕೊಂಡು ಒಂದು ರೌಂಡ್ ಬರ್ತೀನಿ. ಫಸ್ಟು ಎಡಗಡೆಯಿಂದ ರೈಟ್ ಸೈಡಿಗೆ ತೊಗೊಂಡು ಮತ್ತೆ ಲೆಫ್ಟಿಂದ ರೈಟಿಗೆ ತೊಗೋಬೇಕು. ಈ ರೀತಿ ತೊಗೊಳ್ಳುವಾಗ ಈ ಝರಿ ಸೆಂಟರಿಂದ ಎಳ್ಕೊಂಡ್ರೆ ಲಾಕ್ ಆಗ್ತಾ ಹೋಗುತ್ತೆ. ಇಷ್ಟೇ ಈ ಡಿಸೈನು. ತುಂಬ ಸಿಂಪಲ್ ಆಗಿದೆ, ಹಾಗೆ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಈ ಡಿಸೈನ್ನ. ಒಂದು 3 ಲಾಕ್ ಮಾಡಿಕೊಂಡ್ರೆ ಆಯಿತು. ಅದರಲ್ಲೂ ಸೀರೆ ಕಲರ್ ಕಾಂಬಿನೇಷನ್ಸ್ಗಳು ತುಂಬ ಚೆನ್ನಾಗಿ ಬಂದಿದಾಗ, ಅದರಲ್ಲೂ ಡಾರ್ಕ್ ಕಲರ್ಸ್ ಬಂದಿದಾಗ ನೀವು ಆರಾಮಾಗಿ ಈ ಡಿಸೈನ್ನ ಮಾಡ್ಕೋಬೋದು. ನೀವು ಬೇಕಿದ್ದರೆ ಕುಚ್ಚನ್ನ 3 ಕಲರು ಸೀರೆಯಲ್ಲಿ 4 ಕಲರು ಈ ರೀತಿ ಜಾಸ್ತಿ ಕಲರ್ಸ್ ಇದ್ದಾಗ ನೀವು ಎಲ್ಲ ಕಲರ್ನೂ ಯೂಸ್ ಮಾಡಿಕೊಂಡು ಕುಚ್ಚನ್ನ 2-2, 3-3 ಈ ರೀತಿ ಪ್ರತಿ ಕಲರಲ್ಲೂ ಎಷ್ಟು ಬೇಕೋ ಕುಚ್ಚುಗಳನ್ನ ಅಷ್ಟು ಕಟ್ಕೋಬೋದು. ಈಗ ಗ್ರೀನ್ ಕಲರಲ್ಲಿ ಕಟ್ಕೋತೀನಿ. ಗ್ಲೂ ಹಾಕೋದ್ರಿಂದ ನಮಗೆ ತುಂಬ ಈಸಿ ಆಗುತ್ತೆ ಕುಚ್ಚು ಕಟ್ಕೊಳ್ಳೋಕ್ಕೆ.
ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಒಂದ್ಸಲ ನಿಮ್ಮ ಸೀರೆಗೆ ಹಾಕಿ ನೋಡಿ, ಖಂಡಿತವಾಗ್ಲೂ ನೀವು ಇಷ್ಟಪಡ್ತೀರಾ. ವಿಡಿಯೋಲಿ ನೋಡೋಕ್ಕಿಂತ ನಿಮ್ಮ ಸೀರೆಗೆ ನೀವು ಒಂದ್ಸಲ ಹಾಕಿ ನೋಡಿದಾಗ ನಿಮಗೂ ಗೊತ್ತಾಗುತ್ತೆ ಈ ಡಿಸೈನ್ ಯಾವ ರೀತಿ ಬರುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅವರು ಕೂಡ ಅವ್ರ ಸೀರೆಗೆ ಅವರೇ ಕುಚ್ಚು ಹಾಕೋಬೋದು. ಇದೇ ಥರ ಯೂಸ್ಫುಲ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.